ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಐ ಲವ್ ಇಂಡಿಯಾ, ಐ ಲವ್ ಮೋದಿ, ಭಾರತ ನನ್ನ ನಂಬು ಪ್ಲೀಸ್ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಗಿ ಹೇಳಿದ್ದಾರೆ. ಕಾಲ್ ಮಾಡಿಕೊಂಡು ಇದನ್ನ ಸ್ಪೀಕರಿಗೆಲ್ಲ ಇಡಲಾಗಿದೆ. ಏನು ಹೆಲ್ಪ್ ಬೇಕಾದರೂ ಹೇಳಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಭಾರತಕ್ಕೆ. ಇದೇ ಟ್ರಂಪ್ ಮೇಲೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಫುಲ್ ರೇಗಾಡಿದ್ರು ಅನ್ನೋ ಮಾಹಿತಿನೂ ಈಗ ರಿವೀಲ್ ಆಗ್ತಾ ಇದೆ. ಈ ನಡುವೆ ಭಾರತದ ರಫೇಲ್ ಜೆಟ್ ಖರೀದಿಗೆ ಸಂಬಂಧಪಟ್ಟಂತೆ ದೊಡ್ಡ ಪಾಸಿಟಿವ್ ಬೆಳವಣಿಗೆಯಾಗಿದೆ. ಮಿಡಲ್ ಈಸ್ಟ್ ನಲ್ಲೂ ಕೂಡ ಸಾಕಷ್ಟು ಬಿಸಿ ವಿದ್ಯಮಾನಗಳು ಆಗಿವೆ. ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಾಯ್ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಭಾರತದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕೇವಲ 10 ದಿನದಲ್ಲಿ ಬರೋಬ್ಬರಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏರಿಕೆಯಾಗ್ತಿರೋದು. ಅಂದ್ರೆ ಸೋಮವಾರ ಸರ್ಕಾರಿ ತೈಲ ಕಂಪನಿಗಳು ಪ್ರತಿ ಲೀಟರ್ ಪೆಟ್ರೋಲ್ ದರವನ್ನ ₹2.61 ಏರಿಸಿದ್ದಾರೆ. ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ₹2.71 ಕೂಡ ಹೆಚ್ಚಳ ಮಾಡಿದ್ದಾರೆ. ಈ ಮೂಲಕ ಕಳೆದ 15ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಒಟ್ಟು ₹7.5 ದುಬಾರಿಯಾಗಿವೆ. ಸ್ಥಳೀಯ ತೆರಿಗೆಗಳ ಆಧಾರದ ಮೇಲೆ ಸ್ಟೇಟ್ ಟು ಸ್ಟೇಟ್ ಸ್ವಲ್ಪ ವೇರಿ ಆಗುತ್ತೆ. ಬೆಂಗಳೂರಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ₹110.61 ಇದೆ. ಡೀಸೆಲ್ ಬೆಲೆ ₹98.54 ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಸತ್ತ ಎಕಾನಮಿ ಹಾಗೆ ಹೀಗೆ ಅಂತೆಲ್ಲ ಭಾರತವನ್ನ ಕಿಚಾಯಿಸ್ತಾ ಇದ್ರು, ಹೀಯಾಳಿಸ್ತಾ ಇದ್ರು. ಈಗ ಭಾರತ ಮತ್ತು PM ನರೇಂದ್ರ ಮೋದಿ ಅವರನ್ನ ಬಾಯಿ ತುಂಬಾ ಹೊಗಳ್ಬಿಡ್ತಾರೆ. ದಿಲ್ಲಿಯಲ್ಲಿ ಅಮೆರಿಕ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ನ 250ನೇ ವಾರ್ಷಿಕೋತ್ಸವ ನಡೀತಾ ಇತ್ತು. ಇದರಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಪಾಲ್ಗೊಂಡಿದ್ರು. ಹಾಗೆ ಭಾರತದಲ್ಲಿರೋ ಅಮೆರಿಕದ ರಾಯಭಾರಿ ಸೆರ್ಗಿ ಗೋರ್ ಕೂಡ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದ ನಡುವೆನೆ ಡೊನಾಲ್ಡ್ ಟ್ರಂಪ್ ಸೆರ್ಗಿಯೋ ಗೋರ್ಗೆ ಮೊಬೈಲ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ. ಟ್ರಂಪ್ ಮಾತು ಶುರು ಮಾಡ್ತಿದ್ದ ಹಾಗೆ ಐ ಲವ್ ಇಂಡಿಯಾ ಅಂತ ಕೂಗಿದ್ದಾರೆ. ಅಲ್ಲದೆ ನಾವೀಗ ಭಾರತಕ್ಕೆ ಹಿಂದೆಂದಿಗಿಂತ ಕ್ಲೋಸ್ ಆಗಿದ್ದೇವೆ. ಭಾರತ ನನ್ನನ್ನ ಮತ್ತು ನಮ್ಮ ದೇಶವನ್ನ 100% ಸಂಪೂರ್ಣವಾಗಿ ನಂಬಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಭಾರತಕ್ಕೆ ಸಹಾಯ ಬೇಕಾದಾಗ್ಲೆಲ್ಲ ಅವರು ನಮಗೆ ಕಾಲ್ ಮಾಡ್ತಾರೆ. 2 ರಾಷ್ಟ್ರಗಳ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ಮ ಆರ್ಥಿಕತೆ, ಸ್ಟಾಕ್ ಮಾರ್ಕೆಟ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿವೆ. ಭಾರತಕ್ಕೆ ಏನು ಬೇಕಾದ್ರೂ ಕೊಡ್ತೀವಿ ನಾವು ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಟ್ರಂಪ್ ನಾನು PM ನರೇಂದ್ರ ಮೋದಿ ಅವರನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಪ್ರೀತಿಸ್ತೀನಿ ಎಂದಿದ್ದಾರೆ. ಅವರು ಬಹಳ ಗ್ರೇಟ್ ವ್ಯಕ್ತಿ, ನನ್ನ ಫ್ರೆಂಡ್, ನಾನು ಅವರ ದೊಡ್ಡ ಅಭಿಮಾನಿ. ನನ್ನ ಕಡೆಯಿಂದ ನರೇಂದ್ರ ಮೋದಿ ಅವರಿಗೆ ಹಲೋ ಹೇಳಿ, ನಾನು ಅವರ ದೊಡ್ಡ ಫ್ಯಾನ್ ಅಂತಲೂ ಅವರಿಗೆ ತಿಳಿಸಿ ಅಂತ ಟ್ರಂಪ್ ಸೆರ್ಗಿಯೋ ಗೋರ್ಗೆ ಹೇಳಿದ್ದಾರೆ. ಟ್ರಂಪ್ ಅವರ ಈ ಮಾತುಗಳನ್ನೆಲ್ಲ ವೇದಿಕೆ ಮೇಲಿದ್ದ ಗೋರ್ ಮೈಕ್ಗೆ ಇಟ್ಟು ಎಲ್ರಿಗೂ ಕೇಳಿಸಿದ್ದಾರೆ. ಇದೇ ಇವೆಂಟ್ ನಲ್ಲಿ ಮಾರ್ಕೋ ರುಬಿಯೋರ ಹುಟ್ಟುಹಬ್ಬವನ್ನ ಕೂಡ ಆಚರಿಸಲಾಗಿದೆ. ಮೇ 28ಕ್ಕೆ ಅವರ ಬರ್ತ್ಡೇ. 3 ದಿನ ಮುಂಚಿತವಾಗಿಯೇ ಸೆಲೆಬ್ರೇಟ್ ಮಾಡಿ ಮಾರ್ಕೋ ರುಬಿಯೋಗೆ ಸರ್ಪ್ರೈಸ್ ಕೊಡಲಾಯಿತು. ಹಾಗೆ ತಮ್ಮ 3ನೇ ದಿನದ ಭೇಟಿಯಲ್ಲಿರೋ ಮಾರ್ಕೋ ರುಬಿಯೋ ತಮ್ಮ ಪತ್ನಿಯೊಂದಿಗೆ ತಾಜ್ ಮಹಲ್ಗೂ ಭೇಟಿ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಮುಂಚೆ ರುಬಿಯೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಮೀಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ ಜನ್ಮ ತಾಳ್ತಿರೋ ಭಯೋತ್ಪಾದನೆ ಬಗ್ಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಪಾಕ್ ಮೂಲದ ಉಗ್ರ ಗುಂಪುಗಳು ಈಗಲೂ ಆಕ್ಟಿವ್ ಆಗಿವೆ ಮತ್ತು ಅಪಾಯಕಾರಿಯಾಗಿವೆ. ಭಯೋತ್ಪಾದನೆ ಕೇವಲ ಒಂದು ಐಡಿಯಾಲಜಿಯಿಂದ ಉಳಿದಿಲ್ಲ, ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ ಅಂತ ಹೇಳಿ ಪಾಕಿಸ್ತಾನ, ಅಲ್ಲಿನ ಸರ್ಕಾರ, ಸೇನೆ ಉಗ್ರರ ನೆಕ್ಸಸ್ ಅದನ್ನೆಲ್ಲ ಅವರು ಹೇಳಿದ್ದಾರೆ. ಹಾಗೆ ಭಾರತ ಈಗ ಉಗ್ರ ಬೆದರಿಕೆಗಳಿಗೆ ಕೇವಲ ಅಲರ್ಟ್ ಆಗಿ ಮಾತ್ರ ಇಲ್ಲ, ಅದರ ವಿರುದ್ಧ ನಾವು ಆಕ್ಷನ್ ತಗೊಳ್ಳೋದನ್ನ ಹೆಚ್ಚು ಮಾಡಿದ್ದೀವಿ ಅಂತಲೂ ದೋವಲ್ ರುಬಿಯೋಗೆ ಮುಖ ಕೊಡದಂಗೆ ಹೇಳಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಮೀಡಿಯೇಟರ್ ಆಗಿರೋ ಪಾಕಿಸ್ತಾನದ ಬಗ್ಗೆ ಭಾರತ ಏನ್ ಆಕ್ಷೇಪ ಎತ್ತಿಲ್ಲ ಅಂತ ಮಾರ್ಕೋ ರುಬಿಯೋ ಹೇಳಿದ್ದಾರೆ. ಭಾರತ ಪಾಕಿಸ್ತಾನದಲ್ಲಿರೋ ಉಗ್ರ ಗುಂಪುಗಳ ಬಗ್ಗೆ ಯಾವಾಗ್ಲೂ ಕಳವಳ ವ್ಯಕ್ತಪಡಿಸುತ್ತೆ, ಆದ್ರೆ ಪಾಕ್ನ ಮೀಡಿಯೇಟರ್ ರೋಲ್ ಬಗ್ಗೆ ಅವರೇನು ಚರ್ಚೆ ಮಾಡಿಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಪಾಕ್ ಜೊತೆಗಿನ ಭಾರತದ ಸಮಸ್ಯೆ ಬೇರೆದದು ಅಂತ ರುಬಿಯೋ ಹೇಳಿದ್ದಾರೆ. ಏನು ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ನಮಗಿದ್ರೆ 7 ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಇರುತ್ತೆ. ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ ನಿಮ್ಮೊಂದಿಗೆ. ಏನು ಇತ್ತೀಚೆಗೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಗದರಿದ್ರು ಅಂತ ರಿಪೋರ್ಟ್ ಆಗಿದೆ. ಜಪಾನ್ ತನ್ನ ಡಿಫೆನ್ಸ್ಗಾಗಿ $58 ಬಿಲಿಯನ್ ಹಣ ಸುರಿದಿದೆ. ಹಾಗೆ ಜಪಾನ್ ರಿಮಿಲಿಟರೈಸೇಷನ್ ಅಂದ್ರೆ ಸೇನಾ ಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಇದಕ್ಕೆ ಅಧ್ಯಕ್ಷ ಜಿನ್ಪಿಂಗ್ ಫುಲ್ ಸಿಟ್ಟಾಗಿ ಇತ್ತೀಚೆಗೆ ಟ್ರಂಪ್ ಚೀನಾಗೆ ಹೋಗಿದ್ದಾಗ ಅವರ ಮುಂದೆನೆ ಕೆಂಡ ಕಾರಿದ್ರಂತೆ. ಇದ್ರ ಬಗ್ಗೆ ಫಿನಾನ್ಷಿಯಲ್ ಟೈಮ್ಸ್ ಈಗ ರಿಪೋರ್ಟ್ ಮಾಡಿದೆ. ಟ್ರಂಪ್ ಜಿನ್ಪಿಂಗ್ ಮೀಟಿಂಗ್ ನಲ್ಲಿ ಜಪಾನ್ ಬಗ್ಗೆನೇ ಜಾಸ್ತಿ ಚರ್ಚೆ ಆಗಿದೆ. ಆದ್ರೆ ಜಪಾನ್ ನಡೆಯನ್ನ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ, ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಉತ್ತರ ಕೊರಿಯಾದ ಬೆದರಿಕೆಯಿಂದ ಜಪಾನ್ ತನ್ನ ಮಿಲಿಟರಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ
ಟ್ರಂಪ್ ಜಿನ್ಪಿಂಗ್ಗೆ ಹೇಳಿದಾರಂತೆ. ಆದ್ರೆ ತೈವಾನ್ಗೆ ಜಪಾನ್ ಬೆಂಬಲ ಕೊಡ್ತಿರೋದಕ್ಕೂ ಚೀನಾ ಅಧ್ಯಕ್ಷರು ಮತ್ತಿದೇನಿದು ತೈವಾನ್ಗೆ ಬೆಂಬಲ ಕೊಡ್ತಿದಾರಲ್ಲ ಅಂತ ಹೇಳಿ ಹೇಳಿದಾರಂತೆ. ತೈವಾನ್ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ಅವರ ವಿರುದ್ಧ ಯುದ್ಧ ಮಾಡ್ತೀನಿ ನಾನು ಅಂತ ಹೇಳಿ ಜಿನ್ಪಿಂಗ್ ಬೆದರಿಕೆ ಹೊಡಿದಾರಂತೆ. ಅಚಾನಕ್ ಜಿನ್ಪಿಂಗ್ರ ಈ ಉಗ್ರ ರೂಪ ನೋಡಿ ಅಮೆರಿಕನ್ ಅಧಿಕಾರಿಗಳು ಕೂಡ ಗಲಿಬಿಲಿಗೊಂಡ್ರು ಅಂತ ಹೇಳಿ ಫಿನಾನ್ಷಿಯಲ್ ಟೈಮ್ಸ್ ಈಗ ರಿಪೋರ್ಟ್ ಮಾಡಿದೆ. ಹೀಗಾಗಿ ಸಭೆ ಮುಗಿತಾ ಇದ್ದ ಹಾಗೆ ಜಪಾನ್ ಪ್ರಧಾನಿಗೆ ಟ್ರಂಪ್ ಕಾಲ್ ಮಾಡಿ ಮಾತಾಡಿದ್ರು. ಆದ್ರೆ ಅಲ್ಲಿ ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು ಅಂತಲೂ ಈ ರಿಪೋರ್ಟ್ ಮೆನ್ಷನ್ ಮಾಡಿದೆ. ಇನ್ನು ನಮ್ಮ ವಾಯುಪಡೆಗೆ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ತಯಾರಿ ಇನ್ನಷ್ಟು ಪೂರ್ಣಗೊಳ್ತಾ ಇದೆ, ಹತ್ತತ್ರ ಬರ್ತಾ ಇದೆ. ಇದಕ್ಕಾಗಿ ಫ್ರಾನ್ಸ್ಗೆ ಕಳಿಸಬೇಕಾದ ಲೆಟರ್ ಆಫ್ ರಿಕ್ವೆಸ್ಟ್ ಫೈನಲ್ ಆಗಿದೆ. ಮುಂದಿನ ಕೆಲ ವಾರಗಳಲ್ಲಿ ಫ್ರಾನ್ಸ್ ಸರ್ಕಾರಕ್ಕೆ ಪತ್ರ ರವಾನೆಯಾಗುತ್ತೆ ಅನ್ನೋ ಮಾಹಿತಿ ಇದೆ. ಈ ಅಗ್ರಿಮೆಂಟ್ ಪ್ರಕಾರ 90 ಯುದ್ಧ ವಿಮಾನಗಳು ಭಾರತದಲ್ಲೇ ನಿರ್ಮಾಣ ಆಗಲಿವೆ. ಫ್ರಾನ್ಸ್ನ ಡಸೋ ಮತ್ತು ಭಾರತೀಯ ಕಂಪನಿ, ಅವ್ರು ಯಾರು ಅನ್ನೋದಿನ್ನು ಕೂಡ ಇಂಡಿಯನ್ ಕಂಪನಿನೂ ಕೂಡ ಪಾರ್ಟ್ನರ್ ಫೈನಲ್ ಆಗಿಲ್ಲ, ಜಂಟಿಯಾಗಿ ಇವುಗಳನ್ನು ಉತ್ಪಾದನೆ ಮಾಡ್ತಾರೆ. ಉಳಿದ ವಿಮಾನಗಳು ಫ್ರಾನ್ಸ್ನಲ್ಲೇ ತಯಾರಾಗಿ ಫುಲ್ ರೆಡಿ ಪೊಸಿಷನ್ನಿಂದ ಭಾರತಕ್ಕೆ ಹಾರಲಿವೆ. ಇನ್ನು ಭಾರತದಲ್ಲಿ ನಿರ್ಮಾಣ ಆಗಲಿರೋ ವಿಮಾನಗಳಲ್ಲಿ 50% ದೇಸಿ ಕಾಂಟೆಂಟ್, ಭಾರತದ ಬಿಡಿ ಭಾಗಗಳ ಬಳಕೆಗೆ ಭಾರತ ಪಟ್ಟು ಹಿಡಿದಿದೆ. ಹಾಗೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಈ ಖರೀದಿಗೆ ಒಪ್ಪಿಗೆ ಕೂಡ ಕೊಟ್ಟಿದೆ. ಭಾರತೀಯ ವಾಯುಪಡೆಯಲ್ಲಿ ಸದ್ಯ 36 ರಫೇಲ್ ಯುದ್ಧ ವಿಮಾನಗಳು ಕೆಲಸ ಮಾಡ್ತಿವೆ. ಇದರೊಂದಿಗೆ ನೌಕಾಪಡೆಗೂ 26 ರಫೇಲ್ ಮರೈನ್ ವಿಮಾನಗಳ ಸೇರ್ಪಡೆಗೂ ಕೂಡ ತಯಾರಿ ನಡೀತಾ ಇದೆ. ಹೀಗಾಗಿ ಹೊಸ ಖರೀದಿಯಿಂದ ಮೇಂಟೆನೆನ್ಸ್ ಮತ್ತು ಟ್ರೈನಿಂಗ್ ವೆಚ್ಚ ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಈ 3.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಡೀಲ್ ನಿಂದ ಮೇಕ್ ಇನ್ ಇಂಡಿಯಾಗೂ ಕೂಡ ಬಲ ಸಿಗುತ್ತೆ. ಈ ವರ್ಷಾಂತ್ಯಕ್ಕೆ ಅಂತಿಮ ಒಪ್ಪಂದಕ್ಕೆ ಸಿಗ್ನೇಚರ್ ಬೀಳೋ ನಿರೀಕ್ಷೆ ಇದೆ. 2030 ವೇಳೆಗೆ ಮೊದಲ ಬ್ಯಾಚ್ ನ ರಫೇಲ್ ವಿಮಾನಗಳು ಏರ್ ಫೋರ್ಸ್ಗೆ ಸೇರ್ಪಡೆ ಕೂಡ ಆಗಲಿವೆ. ಈ ಕಡೆ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಒಪ್ಪಂದ ಮಾಡ್ಕೊಳ್ಳೋಕೆ ಯಾರು ಅರ್ಜೆಂಟ್ ಮಾಡಬೇಡಿ, ಎರಡೂ ಕಡೆಯವರು ನಿಧಾನವಾಗಿ ಯೋಚಿಸಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ ಟ್ರಂಪ್ ತಮ್ಮ ಸಂಧಾನಕಾರರಿಗೆ ಸೂಚನೆ ಕೊಟ್ಟಿದ್ದಾರೆ. ನಮಗೆ ಬೇಕಾದಷ್ಟು ಟೈಮ್ ಇದೆ, ಯಾವುದೇ ಮಿಸ್ಟೇಕ್ ಆಗದಂತೆ ಒಪ್ಪಂದ ಆಗೋವರೆಗೂ ಇರಾನ್ ಮೇಲಿನ ನಿರ್ಬಂಧಗಳು ಕಂಟಿನ್ಯೂ ಆಗಲಿವೆ. ಇರಾನ್ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಈಗ ಸುಧಾರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದಬಾರದು ಅಷ್ಟೇ ಅಂತ ಟ್ರಂಪ್ ಹೇಳಿದ್ದಾರೆ. ಶನಿವಾರವಷ್ಟೇ ಇರಾನ್ ಜೊತೆಗಿನ ಡೀಲ್ ಬಹುತೇಕ ಫೈನಲ್ ಅಂತ ಹೇಳಿದ್ರು. ಈಗ ಉಲ್ಟಾ ಮತ್ತೆ ಸದ್ಯ ಚರ್ಚೆಯಲ್ಲಿರೋ ಪ್ರಸ್ತಾವನೆ ಪ್ರಕಾರ ಮುಂದಿನ 60 ದಿನಗಳ ಕಾಲ ಕದನ ವಿರಾಮ ಮುಂದುವರಿಬಹುದು. ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದು ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚರ್ಚೆ ನಡೆಸೋ ಪ್ಲಾನ್ ಎಲ್ಲ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಇರಾನ್ ಮೇಲಿನ ನಿರ್ಬಂಧಗಳನ್ನ ಯಾವಾಗ ತೆರವು ಮಾಡಬೇಕು ಹಾಗೂ ಇರಾನ್ನ ಮುಟ್ಟುಗೋಲು ಹಾಕೊಂಡಿರೋ ದುಡ್ಡನ್ನ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋ ಮೇಜರ್ ಇಶ್ಯೂಸ್ ಇನ್ನೂ ಬಗೆಹರಿದಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ನಡೀತಿರೋ ಶಾಂತಿ ಮಾತುಕತೆ ಬಗ್ಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಫ್ರೀಸ್ ಆಗಿರೋ ನಮ್ಮ ದುಡ್ಡನ್ನ ರಿಲೀಸ್ ಮಾಡೋ ವಿಚಾರದಲ್ಲಿ ಅಮೆರಿಕ ಬೇಕು ಅಂತಾನೆ ಕಡ್ಡಿ ಹಾಕ್ತಾ ಇದೆ, ಅಡ್ಡಿಪಡಿಸ್ತಿದ್ದಾರೆ. ಅಮೆರಿಕ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಈ ಒಪ್ಪಂದ ಯಾವುದೇ ಕ್ಷಣದಲ್ಲಿ ಕ್ಯಾನ್ಸಲ್ ಆಗ್ಬೋದು ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಆತ ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಇರಾನ್ ಪಾಸಿಟಿವ್ ಆಗಿ ಮಾತನಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಸಿಗ್ನೇಚರ್ ಬಿದ್ದ ಕೇವಲ 30 ದಿನಗಳಲ್ಲಿ ಹಾರ್ಮುಜ್ ಮೊದಲಿನ ಥರ ಓಪನ್ ಆಗುತ್ತೆ, ಹಡಗುಗಳ ಓಡಾಟ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಒಪ್ಪಂದದ ಮೊದಲ ಹಂತದಲ್ಲಿ ಹಾರ್ಮುಜ್ ಮೇಲಿರೋ ದಿಗ್ಬಂಧನವನ್ನ ಸಂಪೂರ್ಣವಾಗಿ ತೆಗೆದು ಹಾಕಲಾಗುತ್ತೆ ಅಂತಲೂ ಇರಾನ್ ಹೇಳಿದೆ. ಮಾತುಕತೆ ಯಶಸ್ವಿ ಆದ್ರೆ ಇನ್ನು ಶಾಂತಿ ಮಾತುಕತೆಗಳು ನಡೀತಾ ಇದ್ರು ಕೂಡ ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡಬಹುದು ಅನ್ನೋ ಆತಂಕ ಗಲ್ಫ್ ರಾಷ್ಟ್ರಗಳಿಗಿದೆ. ಹೀಗಾಗಿ ಸೌದಿ ಸೇರಿದ ಹಾಗೆ ಗಲ್ಫ್ ರಾಷ್ಟ್ರಗಳು ಅಮೆರಿಕಗೆ ರಿಕ್ವೆಸ್ಟ್ ಮಾಡಿವೆ, ಸದ್ಯಕ್ಕೆ ಏನು ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ಹಜ್ ಯಾತ್ರೆ ಮುಗಿಲಿ, ಅಲ್ಲಿ ತನಕ ಇರಾನ್ ಮೇಲೆ ಯಾವುದೇ ದಾಳಿ ಮಾಡಬೇಡಿ. ಇವಾಗೇನಾದ್ರು ಯುದ್ಧ ಶುರುವಾದರೆ 15 ಲಕ್ಷಕ್ಕೂ ಅಧಿಕ ಹಜ್ ಯಾತ್ರಾರ್ಥಿಗಳು ಅತಂತ್ರರಾಗ್ಬಿಡ್ತಾರೆ ಅನ್ನೋ ವಾರ್ನಿಂಗ್ ಕೊಟ್ಟಿವೆ. ಈ ನಡುವೆ ಮುಜ್ತಬಾ ಖಾಮೆನಿಗೆ ಇನ್ನೂ ಕೂಡ ಇಸ್ರೇಲ್ ಅಮೆರಿಕ ದಾಳಿ ಮಾಡೋ ಭಯ ಇದೆ. ಅದೇ ಕಾರಣಕ್ಕೆ ಅವರು ಸೀಕ್ರೆಟ್ ಬಂಕರಲ್ಲೇ ಅಡಗಿ ಕೂತ್ಕೊಂಡಿದ್ದಾರೆ. ಆಪ್ತರ ಮೂಲಕ ಅಷ್ಟೇ ಮೆಸೇಜ್ಗಳನ್ನು ಪಾಸ್ ಮಾಡ್ತಿದ್ದಾರೆ. ಹಿರಿಯ ಅಧಿಕಾರಿಗಳಿಗೂ ಅವರು ಮೀಟ್ ಆಗ್ತಿಲ್ಲ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ, CBS ರಿಪೋರ್ಟ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಈ ಕಾರಣದಿಂದಲೇ ಮಾತುಕತೆ ತುಂಬ ಲೇಟ್ ಆಗ್ತಿದೆ, ಡೈರೆಕ್ಟ್ ಕಮ್ಯುನಿಕೇಷನ್ ಆಗ್ತಿಲ್ಲ. ಹಲವು ಹಂತಗಳನ್ನು ದಾಟಿ ಖಾಮೆನಿಗೆ ಸಂದೇಶ ಹೋಗಬೇಕು, ಅಲ್ಲಿಂದ ಪ್ರತಿಕ್ರಿಯೆ ಕೂಡ ಹಲವು ಹಂತ ದಾಟಿ ಬರಬೇಕು, ಹಾಗಾಗಿ ಲೇಟ್ ಆಗ್ತಿದೆ ಅಂತಲೂ ಕೂಡ ಈ ರಿಪೋರ್ಟ್ ಹೇಳಿದೆ. ಇನ್ನು ಇಸ್ರೇಲ್ PM ನೆತನ್ಯಾಹು ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಫೋನಲ್ಲಿ ಮಾತಾಡಿದ್ದಾರೆ. ಈ ಟೈಮ್ನಲ್ಲಿ ಇರಾನ್ನ ನ್ಯೂಕ್ಲಿಯರ್ ಬೆದರಿಕೆಗಳನ್ನು ಪೂರ್ತಿ ಅಳಿಸಿ ಹಾಕಬೇಕು ಅಂತ ಇಬ್ಬರು ಮಾತಾಡ್ಕೊಂಡಿದ್ದಾರೆ. ಟ್ರಂಪ್ಗೆ ನೆತನ್ಯಾಹು ಈ ಬಗ್ಗೆ ಆಗ್ರಹ ಮಾಡಿದಾರಂತೆ. ಅಷ್ಟು ಮಾತ್ರ ಅಲ್ಲ, ಲೆಬನಾನ್ ಸೇರಿದ ಹಾಗೆ ತನ್ನ ಶತ್ರುಗಳ ವಿರುದ್ಧ ಹೋರಾಡಿ ತನ್ನನ್ನು ಕಾಪಾಡಿಕೊಳ್ಳೋ ಹಕ್ಕು ಇಸ್ರೇಲ್ಗಿದೆ ಅಂತ ಟ್ರಂಪ್ ಕೂಡ ಹೇಳಿದಾರಂತೆ. ಆ ರೀತಿ ನೆತನ್ಯಾಹು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದು ಹೆಂಗೆ ಅಂತಲೂ ಚರ್ಚೆ ಮಾಡಿದಾರಂತೆ. ಅತ್ತ ಕದನ ವಿರಾಮದ ನಡುವೆನೂ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಹೊಸ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 6 ಜನ ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಅಗೇನ್ ದಕ್ಷಿಣ ಲೆಬನಾನ್ನ 16 ಜಾಗಗಳಲ್ಲಿದ್ದ ಜನರಿಗೆ ಜಾಗ ಖಾಲಿ ಮಾಡಿ ಅನ್ನೋ ವಾರ್ನಿಂಗ್ ಕೊಟ್ಟಿತ್ತು. ಡೆಡ್ ಲೈನ್ ಮುಗಿತಾ ಇದ್ದ ಹಾಗೆ ದಾಳಿ ಮಾಡಿದೆ. ಇನ್ನು ಶಾಂತಿ ಮಾತುಕತೆ ಒಪ್ಪಂದ ಆಗ್ಬೋದು ಅನ್ನೋ ಚರ್ಚೆಗಳ ನಡುವೆನೆ ಕ್ರೂಡ್ ಆಯಿಲ್ ಬೆಲೆ ಡೌನ್ ಆಗಿದೆ 5%. ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ
ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $98 ಆಸುಪಾಸಲ್ಲಿತ್ತು. ಅಂದ್ರೆ ಬಹಳ ದಿನಗಳ ಬಳಿಕ $100 ಕೆಳಗೆ ಬಂದು ಸ್ವಲ್ಪ ಸಮಾಧಾನ ಕೊಡ್ತಾ ಇದೆ. ಮತ್ತೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ದೊಡ್ಡ ಆಟ ಶುರು ಮಾಡಿದ್ದಾರೆ. ಸೌದಿ, ಪಾಕಿಸ್ತಾನ, ಕತರ್, ಬಹ್ರೇನ್, ಈಜಿಪ್ಟ್ ಸೇರಿದ ಹಾಗೆ ಹಲವು ಮುಸ್ಲಿಂ ರಾಷ್ಟ್ರಗಳ ನಾಯಕರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ನೀವೆಲ್ಲ ಇಸ್ರೇಲ್ ಜೊತೆ ಕೈ ಜೋಡಿಸಿ ಅಬ್ರಹಾಂ ಅಕಾರ್ಡ್ಸ್ಗೆ ಸೇರ್ಬೇಕು ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ದಾರೆ. ಇದನ್ನು ಕೇಳಿ ಫೋನ್ನಲ್ಲಿ ಲೈನಲ್ಲಿ ಇದ್ದವರೆಲ್ಲ ಗಾಬರಿಯಾಗಿ ಸೈಲೆಂಟ್ ಆಗ್ಬಿಟ್ರಂತೆ. ಅದಕ್ಕೆ ಏನು ಮಾತಾಡ್ತಾನಿಲ್ಲ ನೀವು, ಎಲ್ಲ ಸೈಲೆಂಟ್ ಆಗ್ಬಿಟ್ರಿ ಅಂತ ಹೇಳಿ ಟ್ರಂಪ್ ಅವರಿಗೆ ಕಿಚಾಯಿಸಿದಾರಂತೆ. ಸೌದಿ, ಪಾಕ್, ಕತರ್, ಬಹ್ರೇನ್, ಈಜಿಪ್ಟ್ನಂತ ಮುಸ್ಲಿಂ ರಾಷ್ಟ್ರಗಳ ನಾಯಕರಿಗೆ. ಎಲ್ಲ ಇನ್ಸೈಡ್ ಮಾಹಿತಿಯನ್ನ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ರಷ್ಯಾ ಭಾನುವಾರ ಯುಕ್ರೇನ್ ವಿರುದ್ಧ ಮಾಡಿದ ಭಾರಿ ದಾಳಿಯಲ್ಲಿ ಅತ್ಯಂತ ಅಪಾಯಕಾರಿ ಒರೆಶ್ನಿಕ್ ಮಿಸೈಲ್ ಬಳಸಿದೆ ಅಂತ ಹೇಳಿ ಖುದ್ದು ರಷ್ಯಾ ಅದನ್ನ ಕನ್ಫರ್ಮ್ ಮಾಡಿದೆ. ಈ ಸಲ ಒಂದ್ಸಲಿ ಮಾತ್ರ ಅಲ್ಲ, ಇದುವರೆಗೂ ಟೋಟಲ್ ವಾರ್ ಶುರುವಾದಲ್ಲಿಂದ ಯುಕ್ರೇನ್ ಮೇಲೆ 3ನೇ ಸಲ ಇದು ಬಳಸಿರೋದು ನಾವು ಅಂತಲೂ ರಷ್ಯಾ ಹೇಳಿದೆ. ಈ ಒರೆಶ್ನಿಕ್ ಕ್ಷಿಪಣಿ ಶಬ್ದಕ್ಕಿಂತ 10 ಪಟ್ಟು ವೇಗದಲ್ಲಿ ಚಲಿಸುತ್ತೆ. ನ್ಯೂಕ್ಲಿಯರ್ ಸ್ಫೋಟಕವನ್ನ ಹೊತ್ತೊಯ್ಯೋ ಸಾಮರ್ಥ್ಯ ಕೂಡ ಇದೆ. ಈ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. 60ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಯುಕ್ರೇನ್ ರಾಜಧಾನಿ ಕಿಯೆವ್ ಸೇರಿ ಸುತ್ತಮುತ್ತಲಿನ 40 ಸ್ಥಳಗಳಿಗೆ ಭಾರಿ ಡ್ಯಾಮೇಜ್ ಆಗಿದೆ. ಇತ್ತೀಚೆಗೆ ರಷ್ಯಾ ಕಂಟ್ರೋಲ್ನಲ್ಲಿರೋ ಯುಕ್ರೇನ್ನ ಜಾಗವಾಗಿರೋ ಲುಹಾನ್ಸ್ಕ್ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ಮಾಡಿ 18 ಜನರನ್ನ ಬಲಿ ಪಡೆದಿತ್ತು. ಅದಕ್ಕೆ ಪ್ರತಿಕಾರವಾಗಿ ರಷ್ಯಾ ಈ ಒರೆಶ್ನಿಕ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದೆ. ಇನ್ನು ಬ್ರಿಟನ್ನ ರಕ್ಷಣಾ ಸಚಿವರು ಪ್ರಯಾಣ ಮಾಡ್ತಾ ಇದ್ದ ವಿಮಾನದ GPS ಸಿಗ್ನಲ್ ಅನ್ನ ರಷ್ಯಾ ಜಾಮ್ ಮಾಡಿದೆ. ಬ್ರಿಟನ್ನ ದಿ ಟೈಮ್ಸ್ ಇದರ ಬಗ್ಗೆ ರಿಪೋರ್ಟ್ ಮಾಡಿದೆ. ಬ್ರಿಟನ್ ರಕ್ಷಣಾ ಸಚಿವ ಜಾನ್ ಹೀಲಿ ಎಸ್ಟೋನಿಯಾದಿಂದ ವಾಪಸ್ ಆಗ್ತಿದ್ದಾಗ ರಷ್ಯಾ ಬಾರ್ಡರ್ ಹತ್ತಿರ ಬರ್ತಿದ್ದಂತೆ ಈ ಘಟನೆಯಾಗಿದೆ. ಇದರಿಂದ ವಿಮಾನದ GPS ಕಟ್ ಆಗ್ಬಿಡ್ತು. ಪೈಲಟ್ಗಳು ತಕ್ಷಣ ಬೇರೆ ನ್ಯಾವಿಗೇಷನ್ ಸಿಸ್ಟಮ್ ಬಳಸಿ ವಿಮಾನವನ್ನ ಕಂಟ್ರೋಲಿಗೆ ತಂದ್ರು ಅಂತ ಹೇಳಲಾಗ್ತಿದೆ. ಈ ಟೈಮ್ನಲ್ಲಿ ವಿಮಾನದಲ್ಲಿದ್ದವರ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಫೋನ್ಗಳ ಇಂಟರ್ನೆಟ್ ಕೂಡ ಕಟ್ ಆಯಿತು. ಸದ್ಯ ಈ ಬಗ್ಗೆ ರಷ್ಯಾ ಏನು ಕೂಡ ಬಾಯ್ಬಿಟ್ಟು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಬಟ್ UK ಆರೋಪ ಮಾಡಿದೆ. ಇನ್ನು ಆಫ್ರಿಕಾದಲ್ಲಿ ಎಬೋಲಾ ಮಹಾಮಾರಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಕಾಂಗೋದಲ್ಲಿ 900ಕ್ಕೂ ಅಧಿಕ ಶಂಕಿತ ಎಬೋಲಾ ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ 101 ಜನರಿಗೆ ಸೋಂಕು ತಗುಲಿರುವುದು ಕನ್ಫರ್ಮ್ ಆಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ಈ ಎಬೋಲಾ ಸೋಂಕಿಗೆ ಒಳಗಾಗಿರೋ ಕಾಂಗೋ ಮತ್ತು ಉಗಾಂಡ ನೆರವಿಗೆ ಭಾರತ ಧಾವಿಸಿದೆ. ಆಫ್ರಿಕಾಗೆ ಫಸ್ಟ್ ಬ್ಯಾಚ್ನ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಗಳನ್ನು ರವಾನಿಸಲಾಗಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿ ಕೊಟ್ಟಿದ್ದಾರೆ. ಎಬೋಲಾ ವಿರುದ್ಧದ ಹೋರಾಟದಲ್ಲಿ ಆಫ್ರಿಕಾಗೆ ಭಾರತ ಫುಲ್ ಸಪೋರ್ಟ್ ಮಾಡುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ. ಏನೋ TTPಗಳ ವಿರುದ್ಧ ಪಾಕ್ ಸೇನೆ ಮತ್ತೊಂದು ಬಿಗ್ ಆಪರೇಷನ್ ನಡೆಸಿದೆ. ಖೈಬಾ ಪಾಖ್ತೂನ್ಖ್ವಾದ ಹಲವು ಕಡೆ ಕಾರ್ಯಾಚರಣೆ ಮಾಡಿ 27 TTPಗಳನ್ನ ಹೊಡೆದು ಹಾಕಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ 2 ಪಾಕ್ ಪೊಲೀಸರು ಕೂಡ ಮೃತಪಟ್ಟಿದ್ದಾರೆ ಅಂತಾನೂ ಹೇಳಿದ್ದಾರೆ. ದೊಡ್ಡ ಆಪರೇಷನ್ ಅಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೇಮ್ ವೀಕ್ ಅಲ್ಲಿ ಇದೇ ಪ್ರಾಂತ್ಯದಲ್ಲಿ 22 ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ ಹೇಳ್ಕೊಂಡಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಆಪರೇಷನ್. ಇನ್ನು UK ನಲ್ಲಿ ಭಾರತ ಮೂಲದ ತಾಯಿ ಮಗ ಇಬ್ರು ಮೇಯರ್ ಆಗಿ ಇತಿಹಾಸ ಬರೆದಿದ್ದಾರೆ. ಹರಿಯಾಣದ ರೋಟಕ್ ಮೂಲದ 23 ವರ್ಷದ ತುಷಾರ್ ಕುಮಾರ್ ಮತ್ತವರ ತಾಯಿ ಪರ್ವೀನ್ ರಾಣಿ ಈ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ UKಯ ಅತಿ ಕಿರಿಯ ಮೇಯರ್ ಅನ್ನೋ ಹೆಗ್ಗಳಿಕೆಗೆ ತುಷಾರ್ ಪಾತ್ರರಾಗಿದ್ದಾರೆ. ಅವರು ಎಲ್ಸ್ಟ್ರಿ ಮತ್ತು ಬೋರ್ಹ್ಯಾಮ್ವುಡ್ ಟೌನ್ ಕೌನ್ಸಿಲ್ನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇವ್ರ ತಾಯಿ ಕೂಡ ಹರ್ಟ್ಸ್ಮಿಯರ್ ಬರೋ ಕೌನ್ಸಿಲ್ನ ಮೊದಲ ಭಾರತೀಯ ಮೂಲದ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ಒಂದು ಚಿಕ್ಕ ಮನವಿ ನಿಮ್ಮಲ್ಲಿ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗೋದನ್ನು, ಸದಸ್ಯರಾಗಿ ಸೇರೋದನ್ನು ಕನ್ಸಿಡರ್ ಮಾಡಿ ಅನ್ನೋ ಕಳಕಳಿಗೆ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.